हाय डियर स्टूडेंट, कन्नड़ा टू उर्दू चैनल में आपका स्वागत है। आज मैं आपको 4th स्टैंडर्ड कली कन्नड़ा सेकेंड सेम का एक लेसन है रजा पत्र। उसके आज मैं आपको क्वेश्चन आंसर बताऊंगी। रजा पत्र मीन्स लीव लेटर, तो उसके मीनिंग देखेंगे। अर्थ ತಿಳಿಯಿರಿ। ಪತ್ರ ಮೀನ್ಸ್ ಒಲೆ, ಬರೆದು ಕಳುಹಿಸುವ ಕಾಗದ. ಕ್ರಮ ಮೀನ್ಸ್ ರೀತಿ. ಬಂಧು ಮೀನ್ಸ್ ನೆಂಟ, ಸಂಬಂಧಿಕ. ಕಾಲಕ್ರಮೇಣ ದಿನ ಕಳೆದಂತೆ, ಹಂತ ಹಂತವಾಗಿ. ಕಂಪ್ಯೂಟರ್ ಗಣಕ ಯಂತ್ರ. ಮೊಬೈಲ್ ಚರವಾಣಿ. ಯಂತ್ರಮಯ ಮೀನ್ಸ್ ಯಂತ್ರದಿಂದ ತುಂಬಿಕೊಂಡ. ಗೈರು ಹಾಜರಿ ಮೀನ್ಸ್ ಹಾಜರಿ ಇರದಿರುವುದು. ಲಕ್ಷಣ ಮೀನ್ಸ್ ಗುರುತು, ಚಿಹ್ನೆ. ಸೂಕ್ತ ಮೀನ್ಸ್ ಸರಿ. ಸಹಿ ಮೀನ್ಸ್ ರುಜು, ದಸ್ತಖತು. ಮುನಿಸು ಮೀನ್ಸ್ ಗೌರವಿಸು. ವಿನಂತಿ ಮೀನ್ಸ್ ಬೇಡಿಕೆ, ಕೋರಿಕೆ. ಮಾದರಿ ಮೀನ್ಸ್ ನಮೂನೆ, ರೀತಿ. ನೆಕ್ಸ್ಟ್ ಅಭ್ಯಾಸ. ಬಿಟ್ಟ ಸ್ಥಳವನ್ನು ಸರಿಯಾದ ಪದಗಳಿಂದ ತುಂಬಿರಿ. 1. ಅನುಮತಿಗಾಗಿ ಬರೆಯುವ ಅರ್ಜಿಯೇ ಡೇಶ್ ರಜಾ ಅರ್ಜಿ. 2. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಡೇಶ್ ಕೇಳದೆ ರಜೆ ಹಾಕುತ್ತಾರೆ. ಅನುಮತಿ ಕೇಳದೆ ರಜೆ ಹಾಕುತ್ತಾರೆ. 3. ಸೂಕ್ತ ಡೇಶ್ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ. ಸೂಕ್ತ ಕಾರಣ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ. 4. ಪೋಷಕರ ಸಹಿ ಇದ್ದರೆ ಪತ್ರಕ್ಕೆ ಇನ್ನಷ್ಟು ಡೇಶ್ ಬರುತ್ತದೆ. ಪೋಷಕರ ಸಹಿ ಇದ್ದರೆ ಪತ್ರಕ್ಕೆ ಇನ್ನಷ್ಟು ಗೌರವ ಬರುತ್ತದೆ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಕೈಬರದ ಪತ್ರ ಏಕೆ ಕಡಿಮೆಯಾಗಿದೆ? ಉತ್ತರ: ಕಂಪ್ಯೂಟರ್, ಮೊಬೈಲ್ ಬಂದು ಕೈಬರದ ಪತ್ರ ಕಡಿಮೆಯಾಗಿದೆ. ಕಂಪ್ಯೂಟರ್, ಮೊಬೈಲ್ ಬಂದು ಕೈಬರದ ಪತ್ರ ಕಡಿಮೆಯಾಗಿದೆ. 2. ಪತ್ರದಲ್ಲಿ ಏನೇನು ಮೂಡಿಸುವಾಗ ಸಂತೋಷವಾಗುತ್ತದೆ? 2. ಪತ್ರದಲ್ಲಿ ಏನೇನು ಮೂಡಿಸುವಾಗ ಸಂತೋಷವಾಗುತ್ತದೆ? ಉತ್ತರ: ಮನಸ್ಸಿನ ಆಲೋಚನೆಗಳನ್ನು ಪತ್ರದಲ್ಲಿ ಮೂಡಿಸುವಾಗ ಸಂತೋಷವಾಗುತ್ತದೆ. ಮನಸ್ಸಿನ ಆಲೋಚನೆಗಳನ್ನು ಪತ್ರದಲ್ಲಿ ಮೂಡಿಸುವಾಗ ಸಂತೋಷವಾಗುತ್ತದೆ. 3. ವಿದ್ಯಾರ್ಥಿಗಳು ಯಾರಿಗೆ ರಜಾ ಅರ್ಜಿ ಬರೆಯಬೇಕು? ಉತ್ತರ: ವಿದ್ಯಾರ್ಥಿಗಳು ರಜಾ ಅರ್ಜಿಯನ್ನು ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಬರೆಯಬೇಕು. ವಿದ್ಯಾರ್ಥಿಗಳು ರಜಾ ಅರ್ಜಿಯನ್ನು ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಬರೆಯಬೇಕು. 4. ಯಾವುದು ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣವಲ್ಲ? ಶಿಕ್ಷಕರ ಅನುಮತಿ ಕೇಳದೆ ಶಾಲೆಗೆ ಗೈರು ಹಾಜರಾಗುವುದು ವಿದ್ಯಾರ್ಥಿಗಳ ಒಳ್ಳೆಯ ಲಕ್ಷಣವಲ್ಲ. ಶಿಕ್ಷಕರ ಅನುಮತಿ ಕೇಳದೆ ಶಾಲೆಗೆ ಗೈರು ಹಾಜರಾಗುವುದು ವಿದ್ಯಾರ್ಥಿಗಳ ಒಳ್ಳೆಯ ಲಕ್ಷಣವಲ್ಲ. 5. ರಜಾಪತ್ರಕ್ಕೆ ಯಾರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ? ಉತ್ತರ: ರಜಾಪತ್ರಕ್ಕೆ ಪೋಷಕರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ. ರಜಾಪತ್ರಕ್ಕೆ ಪೋಷಕರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ. ಭಾಷಾಭ್ಯಾಸ. ಮಾದರಿಯಂತೆ ಕನ್ನಡ ಪದವನ್ನು ಬಳಸಿ
5 वाक्यಗಳನ್ನು रचिसिरी। मादरी, ನಮ್ಮ ನಾಡು कन्नड़। यहाँ पर क्या दिया गया है? मादरी। एग्जाम्पल की तरह कन्नड़ वर्ड्स को यूज़ करके 5 सेंटेंस को बनाना है। मुझे जो अच्छे लगते हैं सेंटेंस मैं वो बनाई हूँ। अगर आपको जो भी अच्छे लगते हैं सेंटेंस कन्नड़ वर्ड्स यूज़ करके आप वो सेंटेंस बनाएगा। 1, ನನಗೆ ಕನ್ನಡ ಎಂದರೆ ತುಂಬ ಇಷ್ಟ। ನನಗೆ ಕನ್ನಡ ಎಂದರೆ ತುಂಬ ಇಷ್ಟ। 2, ನನಗೆ ಕನ್ನಡ ಪುಸ್ತಕ ಓದುವುದು ಇಷ್ಟ। ನನಗೆ ಕನ್ನಡ ಪುಸ್ತಕ ಓದುವುದು ಇಷ್ಟ। 3, ನನಗೆ ಕನ್ನಡ ವಿಷಯ ಬರೆಯುವುದು ಇಷ್ಟ। ನನಗೆ ಕನ್ನಡ ವಿಷಯ ಬರೆಯುವುದು ಇಷ್ಟ। 4, ಕನ್ನಡದಲ್ಲಿ ಮಾತನಾಡುವುದು ಇಷ್ಟ। ಕನ್ನಡದಲ್ಲಿ ಮಾತನಾಡುವುದು ಇಷ್ಟ। 5, ನನಗೆ ಕನ್ನಡ ಟೀಚರ್ ಎಂದರೆ ತುಂಬ ಇಷ್ಟ। 5, ನನಗೆ कन्नड़ टीचर ಎಂದರೆ ತುಂಬ ಇಷ್ಟ। ये देखो स्टूडेंट, इधर हर जगह भी कन्नड़ वर्ड्स को यूज़ किया गया है। ओके, इधर भी कन्नड़ है, इधर भी कन्नड़ है, इधर है कन्नड़, इधर है और इधर है। इसी तरह से आपको भी अपने पसंद के सेंटेंस बनाना है कन्नड़ा वर्ड को यूज़ करके। ಕೆಳಗಿನ ವಾಕ್ಯಗಳನ್ನು 2 ಗೆರೆಗಳ ನಡುವೆ अंदವಾಗಿ बरेरी। नीचे दिए गए सेंटेंस को जो 2 लाइन दिए गए हैं ना उसमें बहुत ही सुंदर करके लिखना है बोल के बताया गया है। 1, ಆಕಾಶದಲ್ಲಿ ಹಾರುವ ವಿಮಾನ ನೋಡಲು ಚಂದ। ಆಕಾಶದಲ್ಲಿ ಹಾರುವ ವಿಮಾನ ನೋಡಲು ಚಂದ। 2, ಕಸ್ತೂರ್ಬಾ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಪತ್ನಿ। 2, ಕಸ್ತೂರ್ಬಾ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಪತ್ನಿ। 3, ಹುಯ್ಯೋ ಹುಯ್ಯೋ ಮಳೆರಾಯ। 3, ಹುಯ್ಯೋ ಹುಯ್ಯೋ ಮಳೆರಾಯ। ಓಕೆ ಸ್ಟೂಡೆಂಟ್, ಥ್ಯಾಂಕ್ಸ್।